ಕೆಲವೇ ಕ್ಷಣಗಳಲ್ಲಿ ಮೊದಲ ಫಲಿತಾಂಶ ಅದು ಸಾಮಾನ್ಯವಾಗಿ ಆರಂಭವಾಗೋದು ಅಂಚೆ ಮತಗಳ ಎಣಿಕೆ ಆರಂಭವಾಗುತ್ತೆ. ತದನಂತರ ಇವಿಎಂಗಳದ್ದು ಓಪನ್ ಆಗುತ್ತೆ. ಬ್ಯಾಲೆಟ್ ಬಾಕ್ಸ್ ಏನಿರುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಮೊದಲ ಇವಿಎಂ ಮತ ಎಣಿಕೆ ಆರಂಭವಾದ ನಂತರ ಒಂದಿಷ್ಟು ಚಿತ್ರಣಗಳು ಗೊತ್ತಾಗುತ್ತೆ. ಸೊ ಸೂಪರ್ ಫಾಸ್ಟ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಪಬ್ಲಿಕ್ ಟಿವಿ. ಬಿಹಾರಕ್ಕೂ ಕರ್ನಾಟಕಕ್ಕೆ ಏನ್ರಿ ಸಂಬಂಧ? ಬಿಹಾರದಲ್ಲಿ ಆಗ್ತಾ ಇದ್ರೆ ನಾವ್ಯಾಕ್ರಿ ತಲೆ ಕೆಡಿಸ್ಕೊಳ್ಬೇಕು ಅನ್ನೋದೇ. ಆದರೆ ಮುಂಬರುವಂತಹ ಚುನಾವಣೆಗಳ ಮೇಲೆ ಇದರ ಪರಿಣಾಮಗಳು ಹೇಗಿರುತ್ತೆ, ಜೊತೆಗೆ ಗ್ಯಾರಂಟಿಗಳು ಯಾವ ರೀತಿಯಾಗಿ ಬಿಹಾರದಲ್ಲಿ ಘೋಷಣೆಗಳನ್ನ ಮಾಡಿದ್ರು, ಅಲ್ಲಿರುವಂತಹ ಜನ ಯಾವ ರೀತಿಯಾಗಿ ಅದನ್ನ ನೋಡಿದ್ರು ಅನ್ನುವಂಥದ್ದು ಅತ್ಯಂತ ಮಹತ್ವದ್ದಾಗತ್ತೆ. ಫಲಿತಾಂಶಕ್ಕೂ ಮುನ್ನ ಬಿಜೆಪಿ ನಾಯಕರು ಒಂದಿಷ್ಟು ಸಂದೇಶವನ್ನ ಕೊಟ್ಟಿದ್ದಾರಂತೆ. ಕೊಡ್ತಾರೆ, ಆಯಾ ಪಾರ್ಟಿಗಳು ಕೊಡದೇ ಇರ್ತಾರ. ಯಾವುದೇ ಕಾರಣಕ್ಕೂ ಕೂಡ ವಿಜಯೋತ್ಸವವನ್ನ ಆಚರಿಸಬೇಡಿ ಅಂತಿದ್ದಾರೆ. ಕರ್ನಾಟಕದಲ್ಲಿ ಆಗಿತ್ತಲ್ಲ, ಆ ಪರಿಸ್ಥಿತಿ ಆಗೋದು ಬೇಡ ಅಂತ, ಮುಜುಗರಕ್ಕೀಡಾಗೋದು ಬೇಡ ಅಂತ. ಸೊ ಬಿಜೆಪಿ ಕಾರ್ಯಕರ್ತರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಫಲಿತಾಂಶಕ್ಕೂ ಮುನ್ನ ಬಿಜೆಪಿ ನಾಯಕರೇ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ವಿಜಯೋತ್ಸವವನ್ನು ಆಚರಿಸಬೇಡಿ ಅಂತ ಹೇಳಿ. ಕಾರಣ ಇಷ್ಟೇ, ಬಿಹಾರದಲ್ಲಿ ಎಕ್ಸಿಟ್ ಪೋಲ್ಗಳನ್ನು ನಂಬ್ಕೊಂಡಿರೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅದರ ಹಿಸ್ಟ್ರಿಯನ್ನು ನೋಡೋದಾದರೆ ಅದು 50% ಆ ಕಡೆನೇ ಇರೋದು. 50-50 ಪೂರ್ಣ ಪ್ರಮಾಣದಲ್ಲಿ ಹೌದು ಅನ್ನೋ ರೀತಿಯಲ್ಲಿ ಹೇಳುವಂಗಿಲ್ಲ. ಕರ್ನಾಟಕದಲ್ಲಾದರೆ ಎಕ್ಸಿಟ್ ಪೋಲ್ ಹೇಗಿತ್ತು ಅನ್ನುವಂಥದ್ದನ್ನು ನಿಮಗೆ ಲೆಕ್ಕಾಚಾರಗಳನ್ನು ಹೇಳಬಹುದಾಗಿತ್ತು. ಒಂಚೂರು ಆ ಕಡೆಗೆ ಒಂಚೂರು ಈ ಕಡೆಗೆ. ಬಟ್ ಈ ಬಾರಿ ಬಿಡಿ ಬೇರೆ ಆಗಿತ್ತು. ಬಟ್ ಬಿಹಾರದ ಹಾಗಿಲ್ಲ, 50-50 ಅನ್ನೋ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿರುವಂಥ ಎಕ್ಸಿಟ್ ಪೋಲ್ಗೂ ಈಗ ಬರ್ತಾ ಇರುವಂಥ ರಿಸಲ್ಟು ಏನಾಗುತ್ತೆ ಅನ್ನುವಂಥದ್ದು ಕ್ಯಾಲ್ಕುಲೇಷನ್ ಮಾಡೋದಾದರೆ ಯಾವ ಕಡೆಗೆ ಹೋಗುತ್ತೆ ಅಂತ ಹೇಳಿ.